ಖರ್ಚು ಮಾಡೋದು ಮತ್ತು ಹಣನ ಜಾಸ್ತಿ ದುಡಿಯೋದು ಕೆಟ್ಟದಲ್ಲ, ಶ್ರೀಮಂತರಾಗೋದು ಕೆಟ್ಟದಲ್ಲ ಅಂತ ಥಿಂಕ್ ಮಾಡಿ ನಿಮ್ಮ ಹಳೆ ವಿಚಾರಗಳನ್ನು ಮೈಂಡಿಂದ ಹೊರಗೆ ತೆಗೀರಿ. ನೀವು ಯಾರೋ ಶ್ರೀಮಂತರು ಕಾರ್ ತಗೊಂಡ್ರೆ ಯಾರು ಬೇಜಾರಾಗ್ದಲೆ ಅಥವಾ ಹೊಟ್ಟೆ ಕಿರ್ಚ್ಬಾರ್ದಲೆ ನಿಮಗೇನಾರು ಪರಿಚಯ ಇದ್ದರೆ ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಅಂತ ವಿಶ್ ಮಾಡಿ ಬನ್ನಿ. ಆ ಕಾರು ಮುಂದಿನ ವರ್ಷ ಅಥವಾ ಇನ್ನೊಂದು ಫ್ಯೂ ಇಯರ್ಸಲ್ಲಿ ನಿಮ್ಮದು ಆಗಿರ್ಬೋದು. ನೀವೇನಾದ್ರು ಹೊಟ್ಟೆ ಕಿರ್ಚ್ಬಿಟ್ರೆ ನಿಮಗೆ ಇರೋ ಅಷ್ಟು ಹಣನೂ ಹೋಗ್ಬೋದು. ನೀವು ಯಾವಾಗಲೂ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಳ್ಳಿ. ನೀವೇನಾದರೂ ಖಿನ್ನತೆಯಿಂದ ಅಂದರೆ ಬೇಗ ಮಾಡಬೇಕು, ಯಾಕೆ ಸಿಗ್ತಾಯಿಲ್ಲ ಅನ್ನೋ ಮನಸ್ಸಿಂದ ಹಣನ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಬರೋದಿಲ್ಲ. ಅಂದರೆ ನಿಮಗೆ ಹಣ ದುಡಿಯಲು ಆಪರ್ಚುನಿಟಿಗಳು ಸಿಗೋದಿಲ್ಲ. ನೀವು ದುಡ್ದಿರೋ ಹಣನ ಪ್ಲ್ಯಾನ್ ಮಾಡಬೇಕು, ಉಳಿಸ್ಬೇಕು ಮತ್ತು ಎಷ್ಟು ಬೇಕು ಅಷ್ಟು ಖರ್ಚು ಮಾಡಬೇಕು. ಇವಾಗ ಬುಕ್ಕಲ್ಲಿ ಬರೆದಿರೋ 17 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಳೋಣ. ನೀವು ನಿಮ್ಮ ಜೀವನನ ರಚಿಸ್ತೀರಾ ಅಂದರೆ ಯು ವಿಲ್ ಬಿಲ್ಡ್ ಯುವರ್ ಓನ್ ಲೈಫ್. ಶ್ರೀಮಂತರು ಜನರು ಯಾವಾಗಲೂ ರೆಸ್ಪಾನ್ಸಿಬಿಲಿಟಿನ